ನ್ಯೂಸ್ ಎಕ್ಸ್‌ಪ್ರೆಸ್ at 6 ಗೆ ಸ್ವಾಗತ. ನಾನು ಸುಷ್ಮಾ. ಪಾರ್ಟಿ ನಂಟಿನ ಬಗ್ಗೆ ಬಾಯ್ಬಿಟ್ರ ಮನಸಾರೆ ದಂಪತಿ. ಸಿಸಿಬಿ ಕೇಳಿದ ಎಷ್ಟು ಪ್ರಶ್ನೆ ಉತ್ತರಿಸಿದ್ರು ಆಂದ್ರಿತಾ ದಿಗಂತ್. ಇನ್ನು 3-4 ದಿನಗಳಲ್ಲಿ ಮತ್ತೊಂದು ನೋಟಿಸ್ ನೀಡುತ್ತಾ ಸಿಸಿಬಿ. ಆಂದ್ರಿತಾಗೆ ಪಾರ್ಟಿ ನಂಟು ಬೆಳೆದಿದ್ದು ಎಲ್ಲಿಂದ? ಮಗನನ್ನೇ ಕೊಂದನ ಪಾಪಿ ತಂದೆ. ಚಳಿಗಾಲದಲ್ಲೂ ಗಡಿ ರಕ್ಷಣೆಗೆ ಸೇನೆ ಸರ್ವಸನ್ನದ್ಧ. ಇದೆಲ್ಲವನ್ನು ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಗಿಣಿ ಇರುವ ಪಂಜರ ಸೇರಿದ ಸಂಜನಾ ಗಲ್ರಾಣಿ, ಜೈಲ್ಮೇಟ್ಗಳಾದ ತುಪ್ಪದ ಹುಡುಗಿ, ಗಂಡ ಹೆಂಡತಿ ನಟಿ. 4 ಗಂಟೆಗಳ ವಿಚಾರಣೆಯಲ್ಲಿ ಪಾರಿಜಾತ ಜೋಡಿ ಬಾಯ್ಬಿಟ್ಟಿದ್ದು ಏನು? ಡ್ರಗ್ಸ್ ಸೇವನೆ ಬಗ್ಗೆ ಆಂಡಿ ದಂಪತಿ ಹೇಳಿದ ಸತ್ಯ ಏನು? ಇದೆಲ್ಲವನ್ನು ನೋಡೋಣ ಡ್ರಗ್ಸ್ ದುನಿಯಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಗಂಡ ಹೆಂಡತಿ ನಟಿ ಸಂಜನಾಗೆ ಪರಪ್ಪನ ಪಂಜರವೇ ಫಿಕ್ಸ್ ಆಗಿದೆ. ಸಂಜನಾ ಗಲ್ರಾನಿಯನ್ನ 2 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ 1ನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಿದೆ. ಸೆಪ್ಟೆಂಬರ್ 18ರವರೆಗೂ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದು, ಅಲ್ಲಿವರೆಗೂ ತುಪ್ಪದ ಹುಡುಗಿ ರಾಗಿಣಿ ಜೊತೆಯಲ್ಲೇ ದಿನ ದುಡುವಂತಾಗಿದೆ. ಇದಕ್ಕೂ ಮೊದಲೇ ನಟಿ ಸಂಜನಾ 1ನೇ ಎಸಿಎಂಎಂ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ನೀಡದೆ ಜಾಮೀನು ನೀಡಿ ಅಂತ ಸಂಜನಾ ಪರ ವಕೀಲ ಶ್ರೀನಿವಾಸ್ ರಾವ್ ಮನವಿ ಮಾಡಿದ್ರು. ಇದೇ ವೇಳೆ ಸಿಸಿಬಿ, ಎಸ್ಪಿಪಿ, ಎನ್ಡಿಪಿಎಸ್ ವಿಶೇಷ ಕೋರ್ಟ್ಗೆ ಕೇಸ್ ವರ್ಗಾವಣೆ ಆಗಬೇಕು. ಜಾಮೀನು ಅರ್ಜಿಯನ್ನ ವಿಶೇಷ ಕೋರ್ಟ್ ತೀರ್ಮಾನಿಸಲಿ, ಅಲ್ಲಿವರೆಗೂ ನ್ಯಾಯಾಂಗ ಬಂಧನಕ್ಕೆ ನೀಡೋಕೆ ಮನವಿ ಮಾಡಿದ್ರು. ಹೈಫೈ ಪಾರ್ಟಿಗಳನ್ನ ಆಯೋಜನೆ ಮಾಡುತ್ತಿದ್ದ ಆರೋಪಿ ವೀರೇನ್ ಖನ್ನಾ, ನಟಿ ರಾಗಿಣಿ ಆಪ್ತ ರವಿಶಂಕರ್ಗೆ ಜೈಲೂಟವೇ ಗತಿಯಾಗಿದೆ. ಪ್ರಕರಣದ ವಿಚಾರಣೆ ನಡೆಸಿದ ಬೆಂಗಳೂರಿನ 33ನೇ ಸಿಸಿಎಚ್ ನ್ಯಾಯಾಲಯ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಪ್ರಕಟಿಸಿದ್ದು, ಜೈಲಿನಲ್ಲೇ ಕೆಲ ದಿನ ಕಳೆಯಬೇಕಿದೆ. ನಟ ದಿಗಂತ್ ಆಂದ್ರಿತಾ ದಂಪತಿಗೆ ಸಿಸಿಬಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದರು. ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿದ್ದ ದಿಗಂತ್ ದಂಪತಿಗೆ ಸತತ 4 ಗಂಟೆಗಳ ಕಾಲ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದರು. ಪೊಲೀಸರು ಡ್ರಗ್ಸ್ ನಂಟಿನ ಜಾಲದ ಇಂಚಿಂಚು ರಹಸ್ಯವನ್ನು ಕೆದಕಿದ್ರು. ಸಿಸಿಬಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿ ದಿಗಂತ್ ಆಂದ್ರಿತಾ ವಾಪಸ್ ತೆರಳಿದರು. ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆ ಮುಗಿಸಿ ಹೊರಬಂದ ನಟ ದಿಗಂತ್ ಪ್ರತಿಕ್ರಿಯೆ ನೀಡಿದ್ರು. ಸಿಸಿಬಿ ಅಧಿಕಾರಿಗಳ ತನಿಖೆಗೆ ನಾವು ಸಹಕಾರ ನೀಡುತ್ತೇವೆ ಅಂತ ಹೇಳಿದ್ರು. ಬೆಂಗಳೂರಿನ ಸಿಸಿಬಿ ಕಚೇರಿ ಬಳಿ ಮಾತನಾಡಿದ ದಿಗಂತ್, ಸಿಸಿಬಿ ಅಧಿಕಾರಿಗಳು ಮತ್ತೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆದರೆ ಬರ್ತೀವಿ ಅಂತ ಹೇಳಿದ್ರು. ಸಿಸಿಬಿ ವಿಚಾರಣೆ ಎದುರಿಸಿದ ಬಳಿಕ ಆಂದ್ರಿತಾ ದಿಗಂತ್ ತಮ್ಮ ಮನೆಗೆ ವಾಪಸ್ಸಾದರು. ಸಿಸಿಬಿ ಕಚೇರಿಯಿಂದ ರಾಜರಾಜೇಶ್ವರಿ ನಗರದಲ್ಲಿರುವ ದಿಗಂತ್ ಮನೆಗೆ ತೆರಳಿದ್ರು. ಇದೇ ವೇಳೆ ಮಾತನಾಡಿದ ದಿಗಂತ್, ಸಿಸಿಬಿ ತನಿಖೆ ನಡೀತಾ ಇದೆ, ನಾವು ವಿಚಾರಣೆಗೆ ಸಹಕಾರ ನೀಡುತ್ತೇವೆ. ಸಿಸಿಬಿ ಪೊಲೀಸರು ನೋಟಿಸ್ ಕೊಟ್ಟರೆ ಮತ್ತೆ ಬರ್ತೀವಿ ಅಂತ ಹೇಳಿದ್ರು. ಆಫ್ರಿಕಾ ಮೂಲದ ಮತ್ತೊಬ್ಬ ಡ್ರಗ್ ಪೆಡ್ಲರ್ ಅನ್ನ ಬಂಧಿಸಿದ್ದೇವೆ ಅಂತ ಸಿಸಿಬಿ ಮುಖ್ಯಸ್ಥ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಆಫ್ರಿಕಾ ಮೂಲದ ಡೊನಾಲ್ಡ್ ಉಡೇನ್ ಬಂಧಿತ ಆರೋಪಿಯಾಗಿದ್ದು, ಈತ 3 ಮೊಬೈಲ್ಗಳಲ್ಲಿ ಡ್ರಗ್ ವ್ಯವಹಾರ ಮಾಡುತ್ತಿದ್ದ. ನಗರದಲ್ಲಿ ಹಲವು ಪಾರ್ಟಿಗಳಿಗೆ ಡ್ರಗ್ಸ್ ಪೂರೈಸುತ್ತಿದ್ದ. ಈತನಿಂದ 12 ಗ್ರಾಂ ಕೊಕೇನ್ ಜಪ್ತಿ ಮಾಡಿದ್ದೇವೆ ಅಂತ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಸಿಸಿಬಿಯ ಸಾಕಷ್ಟು ಪ್ರಶ್ನೆಗಳಿಗೆ ಆಂದ್ರಿತಾ ದಿಗಂತ್ ಉತ್ತರಿಸಿದ್ದು, ಕೆಲವು ಪ್ರಶ್ನೆಗಳಿಗೆ ಉತ್ತರಿಸೋಕೆ ಸಮಯ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2 ರಿಂದ 3 ದಿನದ ಬಳಿಕ ಪೂರಕ ದಾಖಲೆ ನೀಡುವುದಾಗಿ ದಿಗಂತ್ ಮಾಹಿತಿ ನೀಡಿದ್ದು, ಪಾರ್ಟಿಗಳಿಗೆ ಹೋಗಿರುವ ಬಗ್ಗೆ ದಂಪತಿ ಒಪ್ಪಿಕೊಂಡಿದ್ದಾರೆ. ಆದರೆ ಡ್ರಗ್ಸ್ ಸೇವಿಸಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದು, ಸ್ನೇಹಿತರು ಎಂಬ ಕಾರಣಕ್ಕೆ ನಾವು ಚಾಟ್ ಮಾಡ್ತಿದ್ವಿ ಅಂತ ಕೂಡ ಉತ್ತರಿಸಿದ್ದಾರೆ. 2-3 ದಿನಗಳ ಬಳಿಕ ಆಂದ್ರಿತಾ ದಿಗಂತ್ ದಂಪತಿಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸುವ ಸಾಧ್ಯತೆ ಇದೆ. ರಾಗಿಣಿ ಜೊತೆಗಿನ ಗೆಳೆತನದ ಬಗ್ಗೆ ದಂಪತಿ ಒಪ್ಪಿಕೊಂಡಿದ್ದಾರೆ. ರಾಗಿಣಿ ನಮ್ಮ ಕುಟುಂಬದ ಸ್ನೇಹಿತೆ ರೀತಿಯಲ್ಲಿ ಇದ್ರು, ಆದರೆ ಮಾದಕ ದ್ರವ್ಯ ಸೇವನೆ ವಿಚಾರವಾಗಿ ತಮಗೆ ತಿಳಿದಿರುವ ಮಾಹಿತಿ ನೀಡುವುದಾಗಿ ಒಪ್ಪಿಕೊಂಡಿದ್ದಾರೆ. ಪ್ರತೀಕ್ ಶೆಟ್ಟಿ, ವೈಭವ್ ಜೈನ್ ಜೊತೆಗಿನ ಸಂಪರ್ಕದ ಬಗ್ಗೆ ಕೂಡ ಸಿಸಿಬಿ ಮುಂದೆ ತೆರೆದಿಟ್ಟಿದ್ದಾರೆ. ಮನಸಾರೆ ಜೋಡಿ ಕುರಿತ ಸ್ಫೋಟಕ ಮಾಹಿತಿ ಬಯಲು ಮಾಡಿದ್ದು ಯಾರು? ಮುಂಬೈನಲ್ಲಿ ಆಂದ್ರಿತಾ ಎಂಥೆಂಥ ನೆಟ್ವರ್ಕ್ ಹೊಂದಿದ್ದಾರೆ ಗೊತ್ತಾ? ಕೆಫೆಯೊಂದರಲ್ಲಿ ರಾಗಿಣಿ ಆಂದ್ರಿತಾ ಕಿತ್ತಾಡಿಕೊಂಡಿದ್ರಾ? ಇದೆಲ್ಲವನ್ನೂ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಆಂಧ್ರತಾರ ಶೇಖ್ ಫಾಜಿಲ್ ಪರಿಚಯದ ಗುಟ್ಟು ಬಯಲಾಗಿದೆ. 2017ರಲ್ಲಿ ಆಂಧ್ರತ ಶೇಖ್ ಫಾಜಿಲ್ ಅನ್ನ ಭೇಟಿಯಾಗಿದ್ರು. ಮೈಸೂರು ರಾವುಂಕ ಚಿತ್ರದ ಪ್ರಚಾರದ ವೇಳೆ ಭೇಟಿಯಾಗಿದ್ದು ಅರ್ಬಾಜ್ ಖಾನ್ ಮೂಲಕ ಶೇಖ್ ಫಾಜಿಲ್ ಪರಿಚಯ ಆಗಿದೆ. ಅದೇ ವರ್ಷ ಅರ್ಬಾಜ್ ಆಂಟಿ ಶ್ರೀಲಂಕಾದ ಕೆಸಿನೋಗೆ ತೆರಳಿದ್ರು ಅಂತ ಹೇಳಲಾಗಿದೆ. ನಂತರ ಬೆಂಗಳೂರಿನಲ್ಲೂ ಫಾಜಿಲ್ ಆಂಧ್ರತ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗಿದೆ. ಟುಮಾರೋಲ್ಯಾಂಡ್ ಪಾರ್ಟಿ ಪ್ರೇಮವೇ ಆಂಧ್ರತರೈಗೆ ಮುಳುವಾಗಿದೆ ಅಂತ ಹೇಳಲಾಗ್ತಾ ಇದೆ. 2014ರಲ್ಲಿ ಆಂಟಿ ಟುಮಾರೋಲ್ಯಾಂಡ್ ಪಾರ್ಟಿಗೆ ಹೋಗಿದ್ರು. ಬೆಲ್ಜಿಯಂನಲ್ಲಿ ಪ್ರತಿ ವರ್ಷ ಮ್ಯೂಸಿಕ್ ಫೆಸ್ಟಿವಲ್ ನಡೆಯುತ್ತೆ. ಅಲ್ಲಿ ಗಾಂಜಾ ಸೇವನೆಗೆ ಕಾನೂನಿನ ಅಡ್ಡಿಲ್ವಂತೆ. ಇಂಥ ಪಾರ್ಟಿಯಲ್ಲಿ ಆಂಧ್ರತಾರೆ ಭಾಗಿಯಾಗಿದ್ದು ಈಗ ಅದೇ ಪಾರ್ಟಿ ನಂಟು ಮುಳುವಾಗಿದೆ ಅಂತ ಹೇಳಲಾಗ್ತಾ ಇದೆ. ನಟಿ ಆಂಧ್ರತರೈ ಮುಂಬೈನಲ್ಲಿ ದೊಡ್ಡ ನೆಟ್ವರ್ಕ್ ಹೊಂದಿರುವ ರಹಸ್ಯ ಬಯಲಾಗಿದೆ. ಸಲ್ಮಾನ್ ಖಾನ್ ಸಹೋದರ ಅರ್ಬಾಜ್ ಖಾನ್ ಜೊತೆಗೆ ಆಂಧ್ರತರೈ ಕ್ಲೋಸ್ ಕಾಂಟ್ಯಾಕ್ಟ್ನಲ್ಲಿದ್ರು. ಮುಂಬೈನಲ್ಲಿ ದಿಗಂತ್ ಪ್ರಮೋಟ್ ಮಾಡಿದ್ದೇ ಆಂಧ್ರತರೈ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಖಾನ್ ಫ್ಯಾಮಿಲಿ ಸಂಪರ್ಕದಿಂದಲೇ ದಿಗಂತ್ ಬಾಲಿವುಡ್ನಲ್ಲೂ ಸಿನಿಮಾ ಮಾಡಿದ್ರು. ದಿಗಂತ್ ಆಂಧ್ರತರೈ ದಂಪತಿಯ ಸ್ಫೋಟಕ ಬಯಲು ಮಾಡಿದ್ದೇ ಡ್ರಗ್ಸ್ ಕಿಂಗ್ ಪಿನ್ ಅನಿಕಾ ನೀಡಿದ ಮಾಹಿತಿಯ ಜಾಡು ಹಿಡಿದು ಸಿಸಿಬಿ ಬಲೆ ಬೀಸಿದ್ದಾರೆ. ಈ ಇಬ್ಬರು ಮುಂಬೈನ ಪಾರ್ಟಿಗಳಲ್ಲಿ ಭಾಗಿಯಾಗಿದ್ರು. ಈ ಬಗ್ಗೆ ಅಧಿಕಾರಿಗಳಿಗೆ ಅನಿಕಾ ಹಿಂಟ್ ಕೊಟ್ಟಿದ್ದು, ಹೀಗಾಗಿ ದಿಗಂತ್ ದಂಪತಿ ಮೇಲೆ ಎನ್ಸಿಬಿ ಟೀಮ್ ಕಣ್ಣಿಟ್ಟಿತ್ತು. ಇದೇ ಹಿನ್ನೆಲೆಯಲ್ಲಿ ಎನ್ಸಿಬಿ ನೋಟಿಸ್ ಜಾರಿ ಮಾಡಿದೆ. ಆಂಧ್ರದ ದಿಗಂತ್ ದಂಪತಿ ನಿರ್ಮಾಪಕ ನಿರ್ದೇಶಕರಿಗೂ ತೊಂದರೆ ನೀಡುತ್ತಿದ್ರಂತೆ. ಇಡೀ ರಾತ್ರಿ ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗಿಯಾಗ್ತಿದ್ರಂತೆ. ಹೀಗಾಗಿ ಬೆಳಗ್ಗೆ ಶೂಟಿಂಗ್ಗೆ ಹೋಗೋಕೆ ಲೇಟ್ ಆಗ್ತಿತ್ತು. ರಾತ್ರಿ ಪಾರ್ಟಿ ಮಾಡಿ ತಡವಾಗಿ ಶೂಟಿಂಗ್ಗೆ ಆಗಮಿಸ್ತಾ ಇದ್ರು. ಇದರಿಂದ ನಿರ್ಮಾಪಕ ನಿರ್ದೇಶಕರಿಗೂ ಸಮಸ್ಯೆಯಾಗಿದ್ದು ಇಬ್ಬರಿಗೂ ಅವಕಾಶಗಳು ಕಡಿಮೆ ಆಗ್ತಾ ಹೋದ್ವು. ಬೆಂಗಳೂರಿನ ಕೆಫೆಯೊಂದರಲ್ಲಿ ರಾಗಿಣಿ ಆಂಧ್ರಿತಾ ದಿಗಂತ್ ಶಿವಪ್ರಕಾಶ್ ಚಿಪ್ಪಿ ನಾಲ್ವರು ಕಿತ್ತಾಡಿಕೊಂಡಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆಗಸ್ಟ್ 1ರಂದು ಸಂಜೆ 4 ಗಂಟೆಗೆ ಶುರುವಾದ ಗಲಾಟೆ ರಾತ್ರಿ 8:30ರವರೆಗೂ ನಡೆದಿತ್ತು. ಈ ವೇಳೆ ಆಂಧ್ರಿತಾ ರಾಗಿಣಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡಿದ್ರು. ನಂತರ ರಾಗಿಣಿ ಆಂಧ್ರಿತಾ ದೂರಾಗಿದ್ರು. ಪಾರ್ಟಿಗೆ ಹೋಗಿದ್ದಕ್ಕೂ ದಿಗಂತ್ ಆಂಧ್ರಿತಾ ದಂಪತಿ ಹಣ ಪಡಿತಾ ಇದ್ರು. ಕ್ರೌಡ್ ಪುಲ್ಲಿಂಗ್ ಆಗಿ ಸ್ಟಾರ್ಗಳನ್ನ ಪಾರ್ಟಿಗೆ ಕರೆಸಲಾಗ್ತಿತ್ತು. ಸಿನಿಮಾಗಳು ಇಲ್ಲದೆ ಕಂಗಾಲಾಗಿದ್ದ ಆಂಧ್ರಿತಾ ದಿಗಂತ್ ಪಾರ್ಟಿಗೆ ಹೋದಾಗ ಇಂತಿಷ್ಟು ಅಂತ ದುಡ್ಡು ಪಡಿತಾ ಇದ್ರು. ಬೆಂಗಳೂರು, ಹೈದರಾಬಾದ್, ಮುಂಬೈ ಪಾರ್ಟಿಗಳಲ್ಲಿ ಭಾಗಿಯಾಗಿದ್ರು. ನಶೆ ರಾಣಿಯರಾದ ಸಂಜನಾ ಮತ್ತು ರಾಗಿಣಿಯಿಂದಲೂ ಸ್ಟಾರ್ ದಂಪತಿ ವಿಚಾರ ಹೊರಬಂದಿದೆ. ದಿಗಂತ್ ಮತ್ತು ಆಂಧ್ರಿತಾರ ಬಗ್ಗೆ ಇಬ್ಬರ ಬಳಿಯೂ ಅಧಿಕಾರಿಗಳು ವಿಚಾರಿಸಿದ್ದಾರೆ. ಈ ವೇಳೆ ಆಂಧ್ರಿತಾ ದಿಗಂತ್ ದಂಪತಿ ವಿಚಾರಣೆ ನಡೆಸಿದ್ರೆ ಹೆಚ್ಚಿನ ಮಾಹಿತಿ ಸಿಗಬಹುದು ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡ್ರಗ್ಸ್ ದಂಧೆಯಲ್ಲಿ ರಾಜಕಾರಣಿಗಳ ಪುತ್ರರ ಭಾಗಿ ಬಗ್ಗೆ ಸಚಿವ ಅಶೋಕ್ ಹೇಳಿದ್ದೇನು? ತಂದೆಯೇ ಮಗನ ಪಾಲಿಗೆ ವಿಲನ್ ಆಗಿದ್ದು ಹೇಗೆ? ರಾಮನಗರ ಜಿಲ್ಲೆಯ ಗ್ರಾಮ ಲೆಕ್ಕಾಧಿಕಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಯಾಕೆ? ಇಂಥ ಕೌತುಕದ ಸುದ್ದಿಗಳನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಡ್ರಗ್ಸ್ ದಂಧೆಯಲ್ಲಿ ಯಾರೇ ಭಾಗಿಯಾಗಿದ್ರೂ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಅವರು, ದಂಧೆಯಲ್ಲಿ ರಾಜಕಾರಣಿಗಳ ಪುತ್ರರು ಭಾಗಿಯಾಗಿರುವ ಮಾಹಿತಿ ಇಲ್ಲ. ಹಾಗೇನಾದ್ರೂ ದಂಧೆಯಲ್ಲಿ ಭಾಗಿಯಾಗಿದ್ರೆ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ರು. ಅಲ್ಲದೆ ನಾಳೆ ಸಿಎಂ ಯಡಿಯೂರಪ್ಪ ದೆಹಲಿಗೆ ಹೋಗ್ತಿದ್ದು ನೆರೆ ಪರಿಹಾರ ಸಂಬಂಧ ಚರ್ಚಿಸಲಿದ್ದಾರೆ ಅಂತ ತಿಳಿಸಿದ್ರು. ರಾಜ್ಯದಲ್ಲಿ ಕೊರೋನಾ ವೈರಸ್ ವಾರಿಯರ್ಸ್ಗಳನ್ನ ಅಕ್ಷರಶಃ ಎಮ್ಮಾರಿಯಂತೆ ಕಾಡ್ತಿದೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಚಾಲಕ ಕೊರೋನಾಗೆ ಬಲಿಯಾಗಿದ್ರು. ಹೀಗಾಗಿ ಸೂಕ್ತ ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ರು. ವಾರಿಯರ್ಸ್ಗಳಿಗೆ ಸೌಲಭ್ಯ ನೀಡುವಂತೆ ಆಗ್ರಹಿಸಿದ್ರು. ಸ್ಯಾಂಡಲ್ವುಡ್ ನಟಿಮಣಿಯರು ಡ್ರಗ್ಸ್ ದಂಧೆಯಲ್ಲಿ ಸಿಕ್ಕಿ ಬೀಳ್ತಿದ್ದಂತೆ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಗಾಂಜಾ ಹಾವಳಿ ತಡೆಯುವಂತೆ ಪೊಲೀಸರಿಗೆ ಸಚಿವ ಕೆಎಸ್ ಈಶ್ವರಪ್ಪ ಸೂಚನೆ ನೀಡಿದ್ರು. ನಗರದ ಹೊರವಲಯ ಪಾರ್ಕ್ಗಳಲ್ಲಿ ಗಾಂಜಾ ಸೇವನೆ ಹೆಚ್ಚಾಗಿದೆ. ಹೀಗಾಗಿ ಬೀಡಾ, ಸಿಗರೆಟ್ ಅಂಗಡಿಗಳ ಮೇಲೂ ನಿಗಾ ವಹಿಸೋಕೆ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಗೆ ಆರೋಗ್ಯ ಸಚಿವ ಶ್ರೀರಾಮುಲು ಭೇಟಿ ನೀಡಿದ್ರು. ಇದೇ ವೇಳೆ ಅಫಜಲ್ಪುರ ತಾಲೂಕಿನ ಗಣಗಾಪುರದ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿದ್ರು. ದತ್ತನ ದರ್ಶನ ಪಡೆದ ಶ್ರೀರಾಮುಲು ದತ್ತನ ಪಾದುಕೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು.
ಕಲಿಯುಗದ ಶ್ರವಣಕುಮಾರ ಎಂದೇ ಖ್ಯಾತಿಯಾಗಿರುವ ಕೃಷ್ಣಕುಮಾರ್ ಮೈಸೂರಿಗೆ ವಾಪಸ್ಸಾಗಿದ್ದಾರೆ. ಮಾತೃ ಸೇವಾ ಸಂಕಲ್ಪ ಮಾಡಿದ್ದ ಹಳ್ಳಿ ಬೋಗಾದಿಯ ಕೃಷ್ಣಕುಮಾರ್ ಬಜಾಜ್ ಸ್ಕೂಟರ್ನಲ್ಲಿ ತಾಯಿಯ ಜೊತೆ ದೇಶ ಪರ್ಯಟನೆ ನಡೆಸಿದ್ದಾರೆ. 2 ವರ್ಷ 9 ತಿಂಗಳಲ್ಲಿ ಬರೋಬ್ಬರಿ 56,522 ಕಿಲೋಮೀಟರ್ ಪ್ರಯಾಣ ಮಾಡಿದ್ದಾರೆ. ವಿಜಯಪುರದಲ್ಲಿ ಗಾಂಜಾ ಮಾಡುತ್ತಿದ್ದ ಹಾಗೂ ಖರೀದಿ ಮಾಡುತ್ತಿದ್ದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಸಿಂದಗಿ ತಾಲೂಕಿನ ಅಹೇರ ಬಳಿ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಗಾಂಜಾ ವ್ಯವಹಾರ ನಡೆದಿತ್ತು. ಈ ವೇಳೆ ದಾಳಿ ನಡೆಸಿ 6 ಆರೋಪಿಗಳನ್ನು ಬಂಧಿಸಲಾಗಿದೆ. 2 ಕೆಜಿ 300 ಗ್ರಾಂ ಒಣ ಗಾಂಜಾ ಜಪ್ತಿ ಮಾಡಿ ಆರೋಪಿಗಳ ಬಳಿ ಇದ್ದ ಕಾರು ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಭಾರತದಲ್ಲಿ ಮತ್ತಷ್ಟು ಭೀತಿ ಹೆಚ್ಚಿಸಿದ್ದು ಹೇಗೆ? ಕೊರೋನಾ ಸೋಂಕು ತಗುಲಿರುವ ಬಗ್ಗೆ ಸಚಿವ ಬೊಮ್ಮಾಯಿ ಹೇಳಿದ್ದು ಏನು? 2ನೇ ಹಂತದ ಕೋವ್ಯಾಕ್ಸಿನ್ ಪ್ರಯೋಗ ಯಶಸ್ವಿಯಾಯಿತಾ? ಇದೆಲ್ಲವನ್ನೂ ನೋಡೋಣ ಕೊರೋನಾ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ. ದೇಶದಲ್ಲಿ ಡೆಡ್ಲಿ ವೈರಸ್ ರಣಕೇಕೆ ಹೆಚ್ಚಾಗ್ತಾನೆ ಇದ್ದು ದೇಶದಲ್ಲಿ ಸೋಂಕಿತರ ಸಂಖ್ಯೆ 50 ಲಕ್ಷ ದಾಟಿದೆ. ಕಳೆದ 24 ಗಂಟೆಯಲ್ಲಿ 90,000 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದು 1,275 ಜನರು ಕೊರೋನಾದಿಂದ ಉಸಿರು ಚೆಲ್ಲಿದ್ದಾರೆ. ದೇಶದಲ್ಲಿ ಈವರೆಗೂ 39,42,360 ಸೋಂಕಿತರು ಗುಣಮುಖರಾಗಿದ್ದು ಭಾರತದಲ್ಲಿ ಒಟ್ಟು 9,95,933 ಸಕ್ರಿಯ ಪ್ರಕರಣಗಳಿವೆ. ಭಾರತದಲ್ಲಿ ಹೆಮ್ಮಾರಿ ವೈರಸ್ನ ಅಟ್ಟಹಾಸದಿಂದಾಗಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ. ಸದ್ಯ ಕೋವಿಡ್ ಹಾವಳಿ ಪೀಡಿತ ದೇಶಗಳ ಪೈಕಿ ಭಾರತ 2ನೇ ಸ್ಥಾನದಲ್ಲಿದ್ದು ಕೇವಲ 11 ದಿನಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ವೈರಸ್ ಹುಟ್ಟಿದೆ. ಸೆಪ್ಟೆಂಬರ್ 5ರಂದು ಭಾರತದಲ್ಲಿ ಸೋಂಕಿತರ ಸಂಖ್ಯೆ 40 ಲಕ್ಷಕ್ಕೆ ತಲುಪಿತ್ತು. ಆದರೆ ಸೆಪ್ಟೆಂಬರ್ 15ರ ವೇಳೆಗೆ 50 ಲಕ್ಷಕ್ಕೆ ತಲುಪಿದೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿಗೆ ಕೊರೋನಾ ಸೋಂಕು ಇರುವುದು ದೃಢವಾಗಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಬಸವರಾಜ ಬೊಮ್ಮಾಯಿ ಮಾಹಿತಿ ಕೊಟ್ಟಿದ್ದಾರೆ. ಸಚಿವರ ಮನೆ ಕೆಲಸದ ಸಿಬ್ಬಂದಿಗೆ ನಿನ್ನೆ ಕೊರೋನಾ ಸೋಂಕು ತಗುಲಿದ್ದು ಬೊಮ್ಮಾಯಿ ಕೂಡ ಪರೀಕ್ಷೆಗೆ ಒಳಪಟ್ಟಾಗ ಸೋಂಕು ದೃಢಪಟ್ಟಿದೆ. ಹೀಗಾಗಿ ಸಂಪರ್ಕಕ್ಕೆ ಬಂದವರು ತಪಾಸಣೆ ಮಾಡಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಭಾರತದಲ್ಲಿ ಕೊರೋನಾ ಲಸಿಕೆ ಪ್ರಯೋಗ ಮುಂದುವರಿಕೆಗೆ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಒಪ್ಪಿಗೆ ನೀಡಿದೆ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ಗೆ ಡಿಸಿಜಿಐ ಅನುಮತಿ ನೀಡಿದ್ದು 2-3 ಹಂತದ ಲಸಿಕೆ ಪ್ರಯೋಗಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆಸ್ಟ್ರಾಜೆನಿಕ್ ಆಕ್ಸ್ಫರ್ಡ್ ವಿವಿ ಲಸಿಕೆ ಪ್ರಯೋಗ ವೇಳೆ ವ್ಯತಿರಿಕ್ತ ಪರಿಣಾಮ ಬಂದಿದ್ದರಿಂದ ಸ್ಥಗಿತಗೊಳಿಸಲಾಗಿತ್ತು. ಹೈದರಾಬಾದ್ನ ನಿಮ್ಸ್ನಲ್ಲಿ ಭಾರತ್ ಬಯೋಟೆಕ್ ತಯಾರಿಕೆಯ 2ನೇ ಹಂತದ ಕೋವ್ಯಾಕ್ಸಿನ್ ಪ್ರಯೋಗ ಪೂರ್ಣಗೊಂಡಿದೆ. ಮೊದಲ ಹಂತದಲ್ಲಿ 90 ಜನರ ಮೇಲೆ ಲಸಿಕೆ ಪ್ರಯೋಗಗೊಳಿಸಲಾಗಿತ್ತು. ಇದೀಗ 2ನೇ ಹಂತದ ಕ್ಲಿನಿಕಲ್ ಟ್ರಯಲ್ ಅಂತಿಮವಾಗಿದ್ದು 21 ದಿನಗಳ ಬಳಿಕ 50 ಜನರಿಗೆ ಬೂಸ್ಟರ್ ಡೋಸ್ ನೀಡಲಿದೆ. ನೋಡಲ್ ಅಧಿಕಾರಿ ಪ್ರಭಾಕರ್ ರೆಡ್ಡಿ ನೇತೃತ್ವದಲ್ಲಿ ಕ್ಲಿನಿಕಲ್ ಟ್ರಯಲ್ ನಡೆಯುತ್ತಾ ಇದೆ. ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣದ ತನಿಖೆ ನಡೆಸುತ್ತಿರುವ ಎನ್ಸಿಬಿಯ ವಿಶೇಷ ತನಿಖಾ ತಂಡದ ಸದಸ್ಯರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಆಂಟಿಜೆನ್ ಟೆಸ್ಟ್ ವೇಳೆ ಪಾಸಿಟಿವ್ ರಿಪೋರ್ಟ್ ಬಂದಿದ್ದು ಎಲ್ಲ ತನಿಖಾ ಅಧಿಕಾರಿಗಳಿಗೆ ಪರೀಕ್ಷೆ ಮಾಡಿಸೋಕೆ ನಿರ್ಧರಿಸಲಾಗಿದೆ. ಕೊರೋನಾ ಪತ್ತೆಯಾದ ಹಿನ್ನೆಲೆ ಇವತ್ತು ವಿಚಾರಣೆಗೆ ಹಾಜರಾದ ಶ್ರುತಿ ಮೋದಿಯನ್ನ ವಾಪಸ್ ಕಳಿಸಲಾಯಿತು. ವಿಶ್ವದಾದ್ಯಂತ ಕ್ರೂರಿ ಕೊರೋನಾ ವೈರಸ್ನ ಅಟ್ಟಹಾಸ ಹೆಚ್ಚಾಗ್ತಾನೆ ಇದ್ದು ಎಲ್ಲೆಡೆ ಔಷಧಿಯ ಸಂಶೋಧನೆ ನಡೀತಾ ಇದೆ. ಆದರೆ 2021ರ ದ್ವಿತೀಯಾರ್ಧದಲ್ಲಿ ಭಾರತಕ್ಕೆ ಔಷಧಿ ಸಿಗುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳಿದ್ದಾರೆ. ಅಲ್ಲದೆ 1.35 ಕೋಟಿ ಭಾರತೀಯರಿಗೆ ಸರ್ಕಾರಿ ಯೋಜನೆಯ ಅಡಿ ಔಷಧಿ ಪೂರೈಸೋಕೆ 18 ರಿಂದ 24 ತಿಂಗಳು ಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಅಮೆರಿಕದಲ್ಲಿ ಕೊರೋನಾ ವೈರಸ್ ರಣಕೇಕೆ ಹಾಕ್ತಿದ್ದು ಸೋಂಕಿನ ಸುನಾಮಿಗೆ ಇಡೀ ದೇಶವೇ ತತ್ತರಿಸಿ ಹೋಗಿದೆ. ಸದ್ಯ ಅಮೆರಿಕದಲ್ಲಿ 67 ಲಕ್ಷ ಕೊರೋನಾ ಸೋಂಕಿತರಿದ್ದು 2 ಲಕ್ಷಕ್ಕೂ ಹೆಚ್ಚಿನ ಜನರು ಸೋಂಕಿಗೆ ಬಲಿಯಾಗಿದ್ದಾರೆ. ಈ ಮಧ್ಯೆ ಅಮೆರಿಕನರಿಗೆ ಶುಭ ಸುದ್ದಿಯೊಂದು ನೀಡಿದ್ದಾರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಡೆಡ್ಲಿ ವೈರಸ್ ಕೊರೋನಾ ವಿರುದ್ಧದ ಔಷಧಿ ಇನ್ನೂ 3 ರಿಂದ 4 ವಾರಗಳಲ್ಲಿ ಸಿಗಲಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಚಳಿಗಾಲದ ವೇಳೆ ಗಡಿ ರಕ್ಷಣೆಗೆ ಭಾರತೀಯ ಸೇನೆಯ ಸಿದ್ಧತೆ ಹೇಗಿದೆ? ಬಿಜೆಪಿ ಸುಳ್ಳಿನ ಖಾದ್ಯ ತಯಾರಿಸಿತ್ತು ಅಂತ ಹೇಳಿದ್ದು ಯಾಕೆ ರಾಹುಲ್ ಗಾಂಧಿ? ಅಪೌಷ್ಟಿಕತೆ ಹೋಗಲಾಡಿಸೋಕೆ ಸಿಎಂ ಆದಿತ್ಯನಾಥ್ ಪ್ಲಾನ್ ಏನು ಗೊತ್ತಾ? ಇದೆಲ್ಲವನ್ನೂ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಗಡಿಯಲ್ಲಿ ಪಾಕಿಸ್ತಾನ ಮತ್ತೆ ಪುಂಡಾಟ ಮೆರೆದಿದೆ. ಜಮ್ಮು ಕಾಶ್ಮೀರದ ಸುಂದರ್ಬನಿ ಸೆಕ್ಟರ್ನಲ್ಲಿ ಫೈರಿಂಗ್ ಪಾಕಿಸ್ತಾನ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಗುಂಡಿನ ದಾಳಿಯಲ್ಲಿ ಭಾರತದ ಯೋಧ ಅನಿಸ್ ಥಾಮಸ್ ಹುತಾತ್ಮರಾಗಿದ್ದಾರೆ. ಪಾಕ್ ಪುಂಡಾಟಕ್ಕೆ ಭಾರತೀಯ ಸೇನೆಯು ದಿಟ್ಟ ಉತ್ತರ ನೀಡಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಕೊರೋನಾ ಕಾಲದಲ್ಲಿ ಬಿಜೆಪಿ ಸುಳ್ಳಿನ ಖಾದ್ಯ ತಯಾರಿ ಮಾಡಿತ್ತು ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. 21 ದಿನದಲ್ಲಿ ಕೊರೋನಾ ಓಡಿಸಲಾಗುವುದು. ಆರೋಗ್ಯ ಸೇತು ಆಪ್ ಮೂಲಕ ನಿಮ್ಮ ರಕ್ಷಣೆ, 20 ಲಕ್ಷ ಕೋಟಿ ಪ್ಯಾಕೇಜ್. ಭಾರತ ಗಡಿ ಒಳಗೆ ಯಾರೂ ಪ್ರವೇಶ ಮಾಡಿಲ್ಲ, ಪರಿಸ್ಥಿತಿ ನಮ್ಮ ಕೈಯಲ್ಲಿದೆ ಅಂತ ಭರವಸೆ ನೀಡಿದ್ರು ಅಂತ ರಾಹುಲ್ ಗಾಂಧಿ ಕೇಂದ್ರದ ವಿರುದ್ಧ ಟ್ವೀಟ್ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ಕೇರಳದ ತಿರುವನಂತಪುರಂನಲ್ಲಿ ಬಿಜೆಪಿ ಕಾರ್ಯಕರ್ತರ ಹೋರಾಟ ಭುಗಿಲೆದ್ದಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಉನ್ನತ ಶಿಕ್ಷಣ ಸಚಿವ ಕೆಟಿ ಜಲೀಲ್ ಹೆಸರು ಕೇಳಿಬಂದಿದೆ. ಇದನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ತೀವ್ರ ಹೋರಾಟ ಮಾಡಿದ್ದಾರೆ. ಈ ಹೋರಾಟದಿಂದಾಗಿ ರಸ್ತೆಗಳು ಬ್ಲಾಕ್ ಆಗಿದ್ವು. ಜಗತ್ತಿನ ಅತಿ ಉದ್ದದ ರಸ್ತೆ ಸುರಂಗ ಮಾರ್ಗ ಉದ್ಘಾಟನೆಗೆ ಸಿದ್ಧವಾಗಿದೆ. ಹಿಮಾಚಲ ಪ್ರದೇಶದಿಂದ ಜಮ್ಮು ಲಡಾಖ್ನ ಲೇ ಸಂಪರ್ಕಿಸುವ ಹೆದ್ದಾರಿಯಲ್ಲಿ ಲಾಂಗೆಸ್ಟ್ ಟನಲ್ ನಿರ್ಮಿಸಲಾಗಿದ್ದು 10,000 ಅಡಿ ಉದ್ದ ಇದೆ. ಇದನ್ನ ಮೊದಲು 6 ವರ್ಷದ ಒಳಗೆ ನಿರ್ಮಿಸೋಕೆ ಬ್ಲೂ ಪ್ರಿಂಟ್ ರೆಡಿಯಾಗಿತ್ತು. ಆದ್ರೀಗ ಈ ಅಟಲ್ ಟನಲ್ ಪೂರ್ಣಗೊಳ್ಳೋಕೆ 10 ವರ್ಷ ಸಮಯ ಹಿಡಿದಿದೆ. ಅಮೃತ್ ಯೋಜನೆ ಅಡಿ ದಿನದ 24 ಗಂಟೆ ಜನರ ಮನೆ ಬಾಗಿಲಿಗೆ ಪೈಪ್ಲೈನ್ ಮೂಲಕ ಕುಡಿಯುವ ನೀರು ಪೂರೈಸಲಾಗುತ್ತೆ. ಆದರೆ ಈ ಯೋಜನೆಯನ್ನ ಪುನರ್ ಪರಿಶೀಲಿಸಿ ಅಂತ ಬಿಹಾರ ಸಿಎಂ ನಿತೀಶ್ ಕುಮಾರ್ ಪಿಎಂ ಮೋದಿಗೆ ಮನವಿ ಮಾಡಿದ್ದಾರೆ. ಜನರು 24 ಗಂಟೆ ನೀರು ಪೂರೈಸಿದರೆ ದುರ್ಬಳಕೆ ಮಾಡಿಕೊಂಡು ದನಗಳ ಮೈ ತೊಳೆಯೋಕೆ ಬಳಸಬಹುದು ಅಂತ ನಿತೀಶ್ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮನೆಯಲ್ಲಿ ಮಕ್ಕಳು ಮಹಿಳೆಯರು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದರೆ ಆ ಮನೆಗೆ ಒಂದು ಹಸು ನೀಡುವುದಾಗಿ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಹಸುವಿನ ಹಾಲು ಕುಡಿದು ಮಕ್ಕಳು ಮಹಿಳೆಯರು ಅಪೌಷ್ಟಿಕತೆಯಿಂದ ಹೊರಬರಲಿ ಅನ್ನೋದು ಸಿಎಂ ಯೋಗಿ ಪ್ಲಾನ್. ನಾಳೆ ಪ್ರಧಾನಿ ಮೋದಿಯವರ 70ನೇ ಹುಟ್ಟುಹಬ್ಬ. ಮೋದಿ ಜನ್ಮದಿನವನ್ನ ದೇಶದಾದ್ಯಂತ ಸೇವಾ ಸಪ್ತಾಹವಾಗಿ ಬಿಜೆಪಿ ಆಚರಿಸ್ತಾ ಇದೆ. ಅದರ ಪ್ರಯುಕ್ತವಾಗಿ ದೆಹಲಿಯಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು. ಗೃಹ ಇಲಾಖೆ ರಾಜ್ಯ ಖಾತೆ ಸಚಿವರಾದ ಜಿ ಕಿಶನ್ ರೆಡ್ಡಿ ಹಾಗೂ ನಿತ್ಯಾನಂದ ರೈ ಕೊರೋನಾ ವಾರಿಯರ್ಗಳಾಗಿ ಸೇವೆ ಸಲ್ಲಿಸುತ್ತಿರುವ 70 ಪೌರ ಕಾರ್ಮಿಕರಿಗೆ ಅಭಿನಂದನೆ ಸಲ್ಲಿಸಿದರು.